ಇವತ್ತು ನಿನ್ನೆ ಮತದಾನದ ನಂತರ ಚುನಾವಣೆ ಫಲಿತಾಂಶ ಬಂದ ನಂತರ ಶ್ರೀರಾಮುಲು ವಿಜಯಿಯಾಗಿದ್ದಾರೆ. ಅವರು ಇವತ್ತು ಸದನಕ್ಕೆ ಆಗಮಿಸಬಹುದು ಅನ್ನೋ ಕುತೂಹಲ ಇತ್ತು. ಅವರು ಬಂದಿಲ್ಲ. ಯಾಕೆ ಬಂದಿಲ್ಲ ಅನ್ನೋದಕ್ಕೆ ಒಂದು ಸ್ಪಷ್ಟೀಕರಣ ಕೂಡ ಕೊಟ್ಟಿದ್ದಾರೆ. ಅವರು ಗೆದ್ದ ನಂತರ ಚಂಚಲ್ಗೂಡ ಜೈಲಿನಲ್ಲಿ, ಆಂಧ್ರದ ಹೈದರಾಬಾದ್ನ ಚಂಚಲ್ಗೂಡ ಜೈಲಿನಲ್ಲಿರುವ ತಮ್ಮ ಸ್ನೇಹಿತ ಜನಾರ್ದನ್ ರೆಡ್ಡಿ ಅವರನ್ನು ಭೇಟಿಯಾದ ನಂತರವೇ ಅವರು ಸದನಕ್ಕೆ ಹಾಜರಾಗ್ತೀನಿ ಅನ್ನೋ ಮಾತನ್ನು ಬಳ್ಳಾರಿಯಲ್ಲಿ ಹೇಳಿದ್ದಾರೆ. ಇದ್ರ ಬಗ್ಗೆ ಮಾತಾಡೋಣ. ನಮ್ಮ ಜೊತೆ ಬಳ್ಳಾರಿಯಿಂದ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಸಂಪರ್ಕದಲ್ಲಿದ್ದಾರೆ. ನರಸಿಂಹಮೂರ್ತಿ, ಶ್ರೀರಾಮುಲು ಏನೇನು ಹೇಳಿದ್ರು ಇವತ್ತು? ಅಮೀನ್ ಏನಂತಂದ್ರೆ ಇಂದು ಏನು ತಮ್ಮ ಅಭಿಮಾನಿಗಳು ಅಂದ್ರೆ ತಮ್ಮ ಕ್ಷೇತ್ರದ ಅಭಿಮಾನಿಗಳೆಲ್ಲ ಬಂದು ಅವರಿಗೆ ಶುಭಾಶಯನ್ನು ಕೋರೋದಕ್ಕೆ ಒಂದು ಚಿಕ್ಕ ಕಾರ್ಯಕ್ರಮವನ್ನು ಮನೆಯಲ್ಲೇ ಹಮ್ಮಿಕೊಳ್ಳಾಗಿದ್ರು. ಅದೇ ರೀತಿಯಾಗಿ ಜನರು ಕೂಡ ಸಾಕಷ್ಟು ಜನ ಅವ್ರ ಮನೆಗೆ ಬಂದಾಗ ಅವರ ಜೊತೆಗೆ ಕೆಲ ಕಾಲ ಸಮಯ ಕಳೆದ ನಂತರ ಮತ್ತೆ ಮಾಧ್ಯಮದೊಂದಿಗೆ ಮಾತಾಡಿದಂತ ಶ್ರೀರಾಮುಲು ಅವರು, ನಾನು ಇಂದು ಹೈದರಾಬಾದ್ಗೆ ತೆರಳುತ್ತಿದ್ದೇನೆ, ಆನಂತರ ಅಲ್ಲಿಂದ ಬೆಂಗಳೂರಿಗೆ ತೆರಳಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದೇನೆ ಮತ್ತು ಬೆಂಗಳೂರಿನ ತಮ್ಮ ನಿವಾಸದಿಂದ ಪಾದಯಾತ್ರೆ ಮಾಡುವ ಮೂಲಕ ಏನು ಅಪಾರ ಜನಸ್ತೋಮದೊಂದಿಗೆ ವಿಧಾನಸಭೆಗೆ ತೆರಳಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಹಮೀದ್. ರೈಟ್. ಎಲ್ಲಿಂದ ಬೆಂಗಳೂರಿನ ತಮ್ಮ ನಿವಾಸದಿಂದ ವಿಧಾನಸೌಧಕ್ಕೆ ಅವರು ಮೆರವಣಿಗೆ ತೆರಳುತ್ತಾರಾ? ಹೌದು ಹಮೀದ್, ಬೆಂಗಳೂರಿನ ತಮ್ಮ ನಿವಾಸ ಏನು ಪಾರಿಜಾತ ಇದೆ, ಅಲ್ಲಿಂದ ಏನು ತಮ್ಮ ಅಭಿಮಾನಿಗಳೊಂದಿಗೆ ಪಾದಯಾತ್ರೆ ಮೂಲಕ ದೇಶದ ಮಹಾನ್ ನಾಯಕರುಗಳಿಗೆ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಮೆರವಣಿಗೆ ಮೂಲಕ ತೆರಳಿ ತಮ್ಮ ಏನು ವಿಧಾನಸೌಧಕ್ಕೆ ತೆರಳಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ನನ್ನ ಎಲ್ಲಾ ಗೆಲುವಿಗೂ ಮತ್ತು ಶ್ರಮಿಸಿದಂತ ಜನರಿಗೂ ಅಭಿನಂದನೆ ಸಲ್ಲಿಸ್ತಾ ಮತ್ತು ನನ್ನ ಸ್ನೇಹಿತರಾದ ಜನಾರ್ದನ್ ರೆಡ್ಡಿ ಅವರ ಭೇಟಿಯಾದ ನಂತರವೇ ನಾನು ಇದೆಲ್ಲ ಮಾಡ್ತೇನೆ ಮತ್ತು ಹೊಸ ಪಕ್ಷ ಸ್ಥಾಪನೆ ಕುರಿತಂತೆ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆದಿದ್ದೇನೆ ಮತ್ತು ಇಂದು ಕೂಡ ಹೈದರಾಬಾದ್ ತೆರಳುತ್ತಿದ್ದೇನೆ. ಅಲ್ಲಿ ಕೂಡ ನಾನು ಜನಾರ್ದನ್ ರೆಡ್ಡಿ ಅವರ ಜೊತೆಗೆ ಮತ್ತೊಂದು ಸುತ್ತಿನ ಹೊಸ ಪಕ್ಷ ಕಟ್ಟುವ ಕುರಿತು ಮತ್ತೊಂದು ಸುತ್ತಿನ ಮಾತುಕತೆ ಮುಗಿದ ನಂತರ ಎಲ್ಲಾ ರೂಪುರೇಷೆಗಳನ್ನು ಮಾಡಲಾಗುವುದು. ಶೀಘ್ರದಲ್ಲೇ ಇನ್ನು ಸಾರ್ವತ್ರಿಕ ಚುನಾವಣೆ ಬರೋದ್ರೊಳಗೆ ನಮ್ಮ ಪಕ್ಷವನ್ನು ಸ್ಥಾಪನೆ ಮಾಡಿ ಅಲ್ಲಿಂದ ನಮ್ಮ ಹೊಸ ಪಕ್ಷದಿಂದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವುದಾಗಿ ಚಿಂತನೆ ಮಾಡುತ್ತಿರುವುದಾಗಿ ಅವರು ಹೇಳಿದ್ದಾರೆ. ಅಲ್ಲ, ಈಗ ಪ್ರಮಾಣ ವಚನ ಸ್ವೀಕರಿಸೋದು ಯಾವಾಗ? ಇವರ ಈ ಪ್ರೊಸಿಷನ್ ಎಲ್ಲ ಯಾವಾಗ? ಮೆರವಣಿಗೆ ಎಲ್ಲ ಅಮಿತ್ ಈಗಾಗಲೇ ಏನಂತಂದ್ರೆ ಅವರು ಎಲ್ಲ ಸಂಪೂರ್ಣ ಪ್ಲಾನ್ ಮಾಡ್ಕೊಂಡಿದ್ದಾರೆ. 6ನೇ ತಾರೀಕು ರಾತ್ರಿಯ ವೇಳೆಗೆ ತಮ್ಮ ಎಲ್ಲಾ ಅಭಿಮಾನಿಗಳು ಬೆಂಗಳೂರಿನ ನಿವಾಸ ತೆರಳುತ್ತಾ ಇದ್ದಾರೆ ಮತ್ತು ಏನು 7ನೇ ತಾರೀಕು ಅಂದ್ರೆ ನಾಡಿದ್ದು 7ನೇ ತಾರೀಕು ತಮ್ಮ ಎಲ್ಲಾ ಅಭಿಮಾನಿಗಳ ಜೊತೆಗೆ ಬೆಳಗ್ಗೆ 7 ಗಂಟೆಯಿಂದಲೇ ಪ್ರೊಸೆಷನ್ ಒಂದು ಪ್ರಾರಂಭ ಮಾಡಿ ಅಲ್ಲಿಂದ ಬೃಹತ್ ಮೆರವಣಿಗೆ ಮೂಲಕ ವಿಧಾನಸೌಧಕ್ಕೆ ತೆರಳುತ್ತಾರೆ. ಅಲ್ಲಿ ಏನು ಮಾರ್ಗ ಮಧ್ಯೆ ಬರ್ತಕ್ಕಂಥ ಬಸವಣ್ಣ, ಅಂಬೇಡ್ಕರ್, ಗಾಂಧಿ ಈ ಎಲ್ಲಾ ಮಹಾನ್ ವ್ಯಕ್ತಿಗಳ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡ್ತಾ ಏನು ತಮ್ಮ ಅಭಿಮಾನದ ಘೋಷಣೆ ಕೂಗ್ತಾ ಬೃಹತ್ ಮೆರವಣಿಗೆ ಮೂಲಕ ವಿಧಾನಸೌಧಕ್ಕೆ ತೆರಳಿ ಅವರು ಏನು ತಮ್ಮ ಪ್ರಮಾಣ ವಚನ ಸ್ವೀಕಾರ ಮಾಡ್ತೇನೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು. ಹಮೀದ್, ಓಕೆ, ಥ್ಯಾಂಕ್ ಯು, ಧನ್ಯವಾದ ನರಸಿಂಹಮೂರ್ತಿ. ಸೊ ಶ್ರೀರಾಮುಲು ಅವರು ಮತ್ತೊಂದು ಹೊಸ ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ. ಈಗ ಭರ್ಜರಿ ಜಯದ ನಂತರ ಖುಷಿಯಾಗಿರೋ ಶ್ರೀರಾಮುಲು ಈಗ ತಮ್ಮ ಸ್ನೇಹಿತ ಜನಾರ್ದನ್ ರೆಡ್ಡಿ ಅವರನ್ನು ಜೈಲಿನಲ್ಲಿ ಭೇಟಿಯಾದ ನಂತರ ಬೆಂಗಳೂರಿಗೆ ಹಿಂದಿರುಗಿ ತಮ್ಮ ಅಭಿಮಾನಿಗಳು ಸ್ನೇಹಿತರ ಜೊತೆಗೆ ಬೃಹತ್ ಮೆರವಣಿಗೆ ಮೂಲಕ ಎಲ್ಲ ಮಹಾನ್ ನಾಯಕರುಗಳಿಗೆ ಮಾಲಾರ್ಪಣೆ ಮಾಡುತ್ತಾ ಮಹಾತ್ಮ ಗಾಂಧೀಜಿ, ಅಂಬೇಡ್ಕರ್, ಬಸವಣ್ಣ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಆ ನಂತರ ನೇರವಾಗಿ ವಿಧಾನಸೌಧಕ್ಕೆ ತೆರಳಿ ಪ್ರಮಾಣ ವಚನ ಸ್ವೀಕರಿಸುವುದಾಗಿ ಇಂದು ಶ್ರೀರಾಮುಲು ಬಳ್ಳಾರಿಯಲ್ಲಿ ಹೇಳಿದ್ದಾರೆ. ಬಹುಶಃ ಡಿಸೆಂಬರ್ 7ರಂದು ನಾಡಿದ್ದು ಬುಧವಾರ ಶ್ರೀರಾಮುಲು
ಮೆರವಣಿಗೆ ಮೂಲಕ ವಿಧಾನಸೌಧಕ್ಕೆ ತೆರಳಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನೋದನ್ನು ಇವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ.